ಹಂಗೈತೆ ನೋಡಿ, ಎಷ್ಟು ಹಣ್ಣಿದಾವೆ. ಉಪ್ಪ ದೇವ್ರೇ, ಬಿಲ್ಡಿಂಗ್ ಮಾಡ್ತೀವಿ, ಏನು ಮಾಡ್ತೀವಿ, ನಾವು ಏನೇ ಮಾಡ್ಬೋದು, ಕೊನೆಗೆ ಒಂದು ತನ ಕೊಡೋದು ನಮ್ಮ ರೈತರು ಮಾತ್ರ. ಹೊಳೆ ನೀರು ಬಂದೈತಪ್ಪ, ಬರಲಾ? ಹೊಳೆಕರ ಸುತ್ತಮುತ್ತ ಮಾವಿನಕಾಯಿ, ಅಪ್ಪೆಮಿಡಿಗಳು, ಮಾವಿನಕಾಯಿ ಎಲ್ಲ ಹಾಕಿದ್ದಾರೆ. ಇಲ್ಲ ಇದೆ ಹೊಳೆಕರ ಮುಂದೆ ಇದೆ, ತೋರಿಸ್ತೀನಿ ಅದು. ಈಗ ನಮ್ಮಲ್ಲಿ ಗೌರ್ಮೆಂಟ್ನವರು ಬಿಡದಿ ಟೌನ್ಶಿಪ್ದು ಏನು ಮಾಡ್ತಾವ್ರಲ್ಲ, ರೈತರಿಗೆ ಜಾಗಗಳನ್ನು ಇದು ಮಾಡ್ಕೊ. ನಿಮಗೆ ಏನಂದರೆ ಎಷ್ಟು ಜನ ಈ ಥರ ಕೃಷಿ ಊರಲ್ಲಿ ಗದ್ದೆ ತೋಟ ಮಾಡಿಕೊಡು ಎಷ್ಟು ನೆಮ್ಮದಿಯಾಗಿ ಎಷ್ಟು ಜನ ಇದ್ದಾರೆ ಅಂದರೆ ನಿಮಗೆ ಅನ್ಸೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ಕೊಂಡವ್ರೆ. ಬಡವರು ರೈತರು ನಾವು ಎಷ್ಟು ಅನ್ಯಾಯ ಮಾಡ್ತೀವಲ್ವ, ಈ ದೇಶದ ಬೆನ್ನೆಲುಬು ಅವ್ರುಗಳೆಲ್ಲ. ನಾವು ಅವ್ರುಗಳಿಗೆ ಟೌನ್ಶಿಪ್ ಮಾಡ್ತೀನಿ, ಇನ್ಯಾವುದೋ ಒಂದು ಮಾಡ್ತೀವಿ, ಸರ್ಕಾರದಿಂದ ಆ ಬಿಲ್ಡಿಂಗ್ ಮಾಡ್ತೀವಿ, ಏನು ಮಾಡ್ತೀವಿ, ನಾವು ಏನೇ ಮಾಡ್ಬೋದು, ಕೊನೆಗೆ ಒಂದು ತನ ಕೊಡೋದು ನಮ್ಮ ರೈತರು ಮಾತ್ರ. ಸೊ ನಾವು ಯಾವತ್ತೂ ಅಷ್ಟೇ, ನಾವು ರೈತರ ಮಕ್ಕಳೇ, ರೈತರಿಗೆ ಯಾವಾಗಲೂ ಸಪೋರ್ಟ್. ರೈತರನ್ನ ಸರ್ಕಾರ, ಯಾವುದೇ ಸರ್ಕಾರ, ಈಗ ಡಿ ಕೆ ಶಿವಕುಮಾರ್ ಮಾಡ್ತಿರೋ ತಪ್ಪು ಸರಿ ಅಂತ ಹೇಳಿದ್ದಾರೆ, ತಪ್ಪು ಅಂತಲ್ಲ, ಅವರು ಹಿಂದೆ ಮಾಡಿದ್ದಾರೆ, ಅದ್ರದ್ದು ಬಟ್ ಮುಂದೆ ಆ ಥರ ತೋಟ ಮಾತ್ರ. ನಾನು ಈ ತೋಟನ 2 ಅವಾಗ ಬಂದಾಗ ನೋಡಿದ್ಪ, ಬಟ್ ಅದು ನಾನು ನೋಡಿದಾಗ ಅದಷ್ಟೇ ಇತ್ತು, ಇದೆಲ್ಲ ಬಂದಾಗ ನೋಡೇ ಇರಲಿಲ್ಲ. ಕತ್ತಿ ಕೊಡ್ಬೇಕಾ?
ಹಳೆ ನೀರು ಬಂದೈತಬ್ಬ ಬರ್ಲಾ ಹೌದಾ ಬಂದಿದ್ದು ಇಷ್ಟೊತ್ತಿಗೆ ಮೇಲೆ ಬರ್ಬೇಕಿತ್ತಲ್ಲ